ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. 6ನೇ ದಾರಿಗೆ ಈ ರೀತಿ ಶುಗರ್ ಬೀಡ್ಸ್ಗಳನ್ನ ಪೋಣಿಸಿಟ್ಕೊಂಡಿದ್ದೀನಿ. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಒಂದು ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಮತ್ತೆ 4 ಚೈನ್ ಹಾಕ್ಕೊಂಡು 3 4 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು, ತುಂಬ ಟೈಟಾಗಿ ಆಗಲಿ ಲೂಸಾಗಲಿ ಹಾಕೋಬೇಡಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು. ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಮತ್ತು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಇದನ್ನು ಸಹ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ ಡೈಮಂಡ್ ಶೇಪಲ್ಲಿರೋ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ನೀಡಲ್ಗೆ ಒಂದು ಬೀಡ್ ಸೇರಿಸ್ಕೊಂಡು ಅದನ್ನು ಈ ರೀತಿ ಥ್ರೆಡಿಗೆ ಪೋಣಿಸ್ಕೋಬೇಕು. ಥ್ರೆಡಿಗೆ ಪೋಣಿಸ್ಕೊಂಡಾದ್ಮೇಲೆ ನೋಡಿ ಬೀಡನ್ನ ಒಂದು ಲಾಕ್ ಮಾಡ್ಕೋತೀನಿ. ಬೀಡಿಗೆ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಚದಿಂದ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನು 5 ಟೈಮ್ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಫಸ್ಟ್ ಲೈನ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಾನು 4 ಚೈನ್ ಗ್ಯಾಪ್ನ 3 ಸಲ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 4 ಚೈನ್ ಗ್ಯಾಪ್ನ 5 ಸಲ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಈ ಲಾಕ್ ಮಾಡಿದ್ದಕ್ಕೆ ಮತ್ತೆ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಥ್ರೆಡ್ ಲಾಕ್ ಮಾಡ್ಕೊಂಡಾಮೇಲೆ ಮತ್ತೆ 4 ಚೈನ್ 1 2 3 4 4 ಚೈನು ಮತ್ತು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ 1 2 3 4 4 ಚೈನ್ ಹಾಕಿ ಮತ್ತು ಇಲ್ಲೊಂದು ಲಾಕ್ ಇದೆಯಲ್ಲ, ಸೆಕೆಂಡ್ ಲಾಕು, ಆ ಲಾಕಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಈ 3ನೇದು 4 ಚೈನ್ ಗ್ಯಾಪ್ ಇದೆಯಲ್ಲ, ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. 1 ಟೈಮ್ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ಒಂದು ಬೀಡ್ಸ್ನ ಮುಂದಕ್ಕೆ ತರ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ತಗೋತಾ ಇದ್ದೀನಿ. ಮುಂದಕ್ಕೆ ತಗೋತಾ ಇದ್ದೀನಿ ಒಂದು ಬೀಡ್ಸ್ನ. ಈಗ ಇದಕ್ಕೆ ತ್ರಿಬಲ್ ಕ್ರೋಶೆ ಹಾಕಬೇಕು. ಇಲ್ಲಿ ನೋಡಿ, ಈ ಬೀಡ್ಸ್ನ ಹಿಂಭಾಗ ದಾರ ಇದೆಯಲ್ಲ, ಅದಕ್ಕೆ ತ್ರಿಬಲ್ ಕ್ರೋಶೆ ಹಾಕೋಬೇಕು. ಬೀಡ್ಸ್ನ ಮುಂದಕ್ಕೆ ತಳ್ಕೊಂಡು ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ಕೋತಾ ಇದ್ದೀನಿ. 2 ಸಲ ಥ್ರೆಡ್ ಸುತ್ಕೊಂಡು ನೋಡಿ, ಹಿಂದ್ಗಡೆ ಇದೆಯಲ್ಲ ಆ ಥ್ರೆಡ್ ಒಳಗಿಂದ ಹೋಗಿ ಮತ್ತೆ ಥ್ರೆಡ್ ಸುತ್ಕೊಂಡು ಮೇಲೆ ಬರ್ತಿದ್ದೀನಿ. ಈಗ ನೀಡಲ್ ಮೇಲೆ 4 ಟೈಮ್ ಥ್ರೆಡ್ ಇದೆ, ಅಂದರೆ ಲೂಪ್ಗಳಿದೆ, 4 ಲೂಪ್ ಇದೆ. ಥ್ರೆಡ್ ಸುತ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ ಸುತ್ಕೊಂಡು 2 ಒಳಗಡೆಯಿಂದ ಹೊರಗೆ ತರ್ತಿದ್ದೀನಿ. ಮತ್ತು ಈ ಬೀಡ್ಸ್ನ ಮುಂದಕ್ಕೆ ತೊಗೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ಸುತ್ಕೊಂಡು 2 ಒಳಗಡೆಯಿಂದ ಹೊರಗೆ ತರಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ಸುತ್ಕೊಂಡು 2 ಒಳಗಡೆಯಿಂದ ಒಳಗೆ ತರಬೇಕು. 2 ಲೂಪ್ ಒಳಗಿಂದ ಹೊರಗೆ ತರಬೇಕು. ಮತ್ತು ಇನ್ನೊಂದು ಬೀಡ್ಸ್ನ ಮುಂದಕ್ಕೆ ತಳ್ಕೊತಾ ಇದ್ದೀನಿ. 1 2 ಸಲ ಥ್ರೆಡ್ ಸುತ್ಕೊಂಡು ಬೀಡ್ಸ್ ಹಿಂಬದಿ ಹೋಗಿ ಇನ್ನೊಂದು ಎಕ್ಸ್ಟ್ರಾ ಥ್ರೆಡ್ ತರಬೇಕು. ಈಗ 4 ಇರೋದ್ರಲ್ಲಿ 2 ಒಳಗಡೆಯಿಂದ ತರಬೇಕು. ಬೀಡ್ಸ್ನ ಪೋಣಿಸ್ಕೊಂಡಿರೋ ಬೀಡ್ಸ್ನ ಮುಂದಕ್ಕೆ ತೊಗೊಂಡು ಮತ್ತೆ 2 ಒಳಗಡೆಯಿಂದ ಥ್ರೆಡ್ ವಾಪಸ್ ಹೊರಗೆ ತರಬೇಕು. ಈಗ 2 ಉಳಿತು, ಮತ್ತೆ ಲೂಪ್ ಸುತ್ಕೊಂಡು 2 ಒಳಗಡೆಯಿಂದ ವಾಪಸ್ ತರಬೇಕು. ಫ್ರೆಂಡ್ಸ್, ಇದೇ ರೀತಿ ತ್ರಿಬಲ್ ಕ್ರೋಶೆಗಳನ್ನ ಈ ಬೀಡ್ಸ್ ಕವರ್ ಮಾಡೋ ಥರ ಹಾಕೋಬೇಕು.
ಒಂದು 13 ಟೈಮ್ಸು ನಾನು ಇಲ್ಲಿಂದ ಇಲ್ಲಿವರೆಗೂ 13 ಸಲ ತ್ರಿಬಲ್ ಕ್ರೋಶೆ ಹಾಕೋತೀನಿ. ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂದರೆ 15 ಸಲ ಹಾಕ್ಕೊಳ್ಳಿ. ನಾನಿಲ್ಲಿ 13 ಸಲ ಹಾಕೋತೀನಿ. 13 ಟೈಮ್ಸ್ ಅಂದರೆ 13 ಸಲ ನಾನು ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ಈಗ ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ಮತ್ತೆ ಇದು ಎಲ್ಲಿಗೆ ಬರುತ್ತೆ ನೋಡಿ, ಈ ಚೈನ್ ಇದೆಯಲ್ಲ, ಇದು 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ, ಮತ್ತು ಈ ಚೈನ್ಗೂ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇದ್ರ ಪಕ್ಕದಲ್ಲಿ ಒಂದು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ 4 ಚೈನ್ 3 ಟೈಮ್ಸ್ ಹಾಕೋಬೇಕು. 1 3 4 3 ಟೈಮ್ಸು 4 ಚೈನ್ ಹಾಕೋಬೇಕು. ಆಮೇಲೆ ಮತ್ತೆ ನಾವು ಈ 4ನೇ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ 3 ಟೈಮ್ಸ್ ಹಾಕ್ತಾಮೇಲೆ 4ನೇ ಚೈನ್ಗೆ ಒಂದು ಸಲ ಹಾಕಿ ಮತ್ತೆ ಆರ್ಚನ್ನ ಶುರು ಮಾಡ್ಕೋಬೇಕು, ಇನ್ನೊಂದು ಆರ್ಚನ್ನ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟಾಗಿ ಈ ರೌಂಡ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ. ಸೆಕೆಂಡ್ ಕಲರ್ಗೂ ಶುಗರ್ ಬೀಡ್ಸ್ನ ನಾನು ಪೋಣಿಸ್ಕೊಂಡಿದ್ದೀನಿ. ಮತ್ತು ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಇಲ್ಲಿ ಚೈನ್ ಇದೆಯಲ್ಲ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಪಲ್ಲುಗೆ ಹಾಕ್ಬೇಕಾದ್ರೆ ಒಂದು ನಾಟ್ ಮಾಡ್ಕೊಳ್ಳಿ, ಇಲ್ಲಿ ನಾಟ್ ಮಾಡಿಕೊಂಡು ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ 4 ಚೈನು 2 3 4 ಚೈನ್ 4 ಚೈನ್ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಈಗ ಈ ಗ್ಯಾಪಲ್ಲಿ 2 ಸಲ ನಾನು ಸಿಂಗಲ್ ಕ್ರೋಚೆಟ್ ಹಾಕೋತೀನಿ. ನೋಡಿ, ಈ ಗ್ಯಾಪಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಹಾಕೋತೀನಿ. 1 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಒಂದು ಕಂಬ ಹಾಕಿದ್ವಲ್ಲ, ಆ ಕಂಬದ ಮೊದಲನೇ ಇದೆಯಲ್ಲ ಚೈನ್ಗೆ, ಆ ಚೈನ್ಗೆ ನಾನೊಂದು ಡಬಲ್ ಕ್ರೋಶೆಟ್ ಹಾಕೋತೀನಿ. ಡಬಲ್ ಕ್ರೋಶೆ ಹಾಕ್ಕೊಂಡು ಥ್ರೆಡ್ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈಗ 2 ಒಳಗಿಂದ ಒಂದು ಲೂಪು ಮತ್ತು 2 ಒಳಗಿಂದ ಒಂದು, ಈ ರೀತಿ ಮಾಡ್ಕೋಬೇಕು. ಈ ಬ್ಲೂ ಕಲರ್ ಕಂಬ ಹಾಕಿದ್ದೀನಲ್ಲ, ಈ ಕಂಬಕ್ಕೆ ನಾನು ಡಬಲ್ ಕ್ರೋಶೆಗಳು ಹಾಕೋತೀನಿ. ಈಗ ನೀಡಲ್ ಮೇಲೆ 3 ಥ್ರೆಡ್ ಇದೆ. ನೀಡಲ್ ಮೇಲೆ ಒಂದು ಸತಿ ಥ್ರೆಡ್ ಸುತ್ತಕೊಂಡು 2 ಲೂಪ್ ಒಳಗಿಂದ ಒಂದು ಸಲ ಹೊರಗೆ ತರಬೇಕು, ಮತ್ತು 2 ಲೂಪ್ ಒಳಗಿಂದ ಒಂದು ಥ್ರೆಡ್ನ ಹೊರಗೆ ತರಬೇಕು. 1 ಟೈಮ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಟೈಮು ಹಾಕೋಬೇಕು. ಒಂದಾಯಿತು, ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಒಳಗಿಂದ ಒಂದು ಸಲ 2 ಒಳಗಿಂದ ಒಂದು ಸಲ. ಈಗ 2 ಸಲ ಹಾಕ್ಕೊಂಡಾದ್ಮೇಲೆ ನೀವು ಒಂದು ಬೀಡ್ಸ್ನ ಮುಂದಕ್ಕೆ ತೊಳ್ಕೊತೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಮತ್ತು ಇದೇ ಲೂಪ್ ಒಳಗಡೆ ಥ್ರೆಡ್ ಹಾಕೋತಾ ಇದ್ದೀನಿ. ಈ ಥ್ರೆಡ್ ತೊಗೊಂಡಾದ್ಮೇಲೆ ಈ ಥ್ರೆಡ್ನ ಮುಂದಕ್ಕೆ ತೊಗೋತಾ ಇದ್ದೀನಿ. ಈಗ 2 ಲೂಪ್ ಒಳಗಿಂದ ಒಂದು ಸಲ 2 ಲೂಪ್ ಒಳಗಿಂದ ಒಂದು ಸಲ ಬೀಡ್ಸ್ ಹಾಕ್ಕೊಂಡಿದ್ದೀವಲ್ಲ, ಈಗ ಮತ್ತೆ ಇನ್ನೊಂದು ಸಲ, ಒಟ್ಟು 5 ಸಲ ನಾವು ಇದಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ 2 ಸಲ 3 4 ಆಯಿತು. ಐದು ಸಲ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಒಟ್ಟು 2 ಪ್ಲೈನಾಗಿ ಹಾಕ್ಕೊಂಡಿದ್ದೀನಿ, ಈ ಕಡೆ ಸೈಡ್ 2 ಪ್ಲೈನಾಗಿ ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿರೋ 3ನೇದಕ್ಕೆ ನಾನು ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಚೈನ್ ಗ್ಯಾಪ್ ಬಿಟ್ಟು ನೋಡಿ, ಈ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಫಸ್ಟು ಇದ್ರ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಆ ಚೈನ್ ಗ್ಯಾಪ್ ಬಿಟ್ಟು ಅಂದರೆ ಈ ಕಂಬ ಬಿಟ್ಟು ಒಂದು ಕಂಬ ಬಿಟ್ಟು ಅದನ್ನು ನೆಕ್ಸ್ಟ್ ಕಂಬದ ಚೈನ್ಗೆ ನಾನು ಮತ್ತೆ ಡಬಲ್ ಕ್ರೋಶೆ ಹಾಕೋತೀನಿ. ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಈ ಚೈನ್ ಒಳಗಿಂದ ಹೋಗಿ ಥ್ರೆಡ್ನ ಹೊರಭಾಗಕ್ಕೆ ತರಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು 2ರಲ್ಲಿ ಒಂದು 2ರಲ್ಲಿ ಒಂದು, ಮತ್ತಿನ್ನು ಈಗ ಈ ಕಂಬಕ್ಕೆ ನಾನು ವರ್ಕ್ ಮಾಡಬೇಕು.
ಈಗ ಈ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಕಂಬಕ್ಕೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಆ ಕಂಬದೊಳಗಿಂದ ಹೋಗಿ ಥ್ರೆಡ್ ಹೊರಗೆ ತರ್ತೀನಿ. ತಂದ ಮೇಲೆ 2 ಲೂಪಿಂದ ಹೊರಗಡೆಗೆ ಮತ್ತು 2 ಲೂಪಿಂದ ಹೊರಗಡೆಗೆ ಒಂದು ಟೈಮ್ ಆಯಿತು. ಈಗ 2 ಸಲ ಹಾಕ್ಕೊಂಡಿದ್ದೀನಲ್ವ, ಈಗ 2 ಸಲ ಆಮೇಲೆ ಬೀಟ್ ತೊಗೊಂಡು ಥ್ರೆಡ್ ಸುತ್ಕೋತೀನಿ. 2 ಸಲ, ಒಂದು ಸಲ ಥ್ರೆಡ್ ಸುತ್ಕೊಂಡು ಮತ್ತೆ ಇದೇ ಕಂಬಕ್ಕೆ ಒಳಗಡೆಯಿಂದ ಹೋಗಿ ಥ್ರೆಡ್ ಮೇಲೆ ತರುತ್ತೀನಿ. ಈಗ ಇಲ್ಲಿ 3 ಲೂಪ್ಗಳಿದೆಯಲ್ವ, ಈಗ ಈ ಬೀಡ್ಸ್ನ ಮುಂದಕ್ಕೆ ತೊಗೊಂಡು 2 ಲೂಪ್ ಒಳಗಿಂದ ಒಂದು ಸಲ ಹೊರಗೆ ತರ್ತೀನಿ ಮತ್ತು 2 ಲೂಪಿಂದ ಒಂದು ಸಲ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು, ಅಂದರೆ 2 ಸಲ ಪ್ಲೈನಾಗಿ ಹಾಕಿದ್ದೀನಿ, ಒಂದು ಸಲ ಬೀಡ್ ಸೇರಿಸ್ಕೊಂಡಿದ್ದೀನಿ, ಮತ್ತೆ 2 ಸಲ ಪ್ಲೈನಾಗಿ ಹಾಕಬೇಕು. ಟೋಟಲು 5 ಸಲ ಈ ಥ್ರೆಡ್ ಡಬಲ್ ಕ್ರೋಶೆಟ್ ಮೇಲೆ ಡಬಲ್ ಕ್ರೋಶೆ ಹಾಕೋಬೇಕು. ಈಗ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಚೈನ್ಗೆ ನಾನು ಮತ್ತೆ ಇದನ್ನ ಲಾಕ್ ಮಾಡ್ಕೋತೀನಿ. ಡಬಲ್ ಕ್ರೋಶೆಟಿಂದ ಲಾಕ್ ಮಾಡ್ಕೋತೀನಿ. ಇದು 2. ಈಗ ಇದನ್ನು ಸಹ ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ಪೂರ್ತಿಯಾಗಿ ಇದಕ್ಕೆ ಎಷ್ಟು ಬರುತ್ತೆ ನೋಡಿ ಅಷ್ಟು ಫ್ಲವರ್ಗಳನ್ನ ಹಾಕೋಬೇಕು. ನಾನು ಇದನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನೀಗ ಕಂಪ್ಲೀಟಾಗಿ ಆರ್ಚ್ನ ಕವರ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಗ್ಯಾಪ್ ಇದೆಯಲ್ಲ, ಆ 4 ಚೈನ್ ಗ್ಯಾಪ್ಗೆ ನಾನು 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಮತ್ತು 2 ಸಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಮಾಡ್ಕೊಂಡು ಮತ್ತೆ 4 ಚೈನು ಹಾಕು. 4 ಚೈನ್ ಹಾಕಿ ಇದರ ಪಕ್ಕದಲ್ಲಿರೋ ಲಾಕ್ ಮೇಲೆ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಅಂದರೆ ಸಿಂಗಲ್ ಕ್ರೋಶೆ ಹಾಕೋತೀನಿ. ಅಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ, ಲಾಕ್ ಮಾಡಿ ಅದ್ರ ಮೇಲೆ ನಾನೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಮತ್ತೆ ಇಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಇದನ್ನು ಮತ್ತೆ ಆರ್ಚ್ನ ಹಿಂದ್ಗಡೆ ಯಾವ ರೀತಿ ಮಾಡೋದು, ಹಿಂದಿನ ಆರ್ಚಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು, ಇದಕ್ಕೂ ಸಹ ಅದೇ ರೀತಿ ಡಿಸೈನ್ ಮಾಡ್ಕೋಬೇಕು. ನಾನು ಈಗ ಮತ್ತೆ ಇದೇ ರೀತಿ ಡಿಸೈನ್ ಮಾಡ್ಕೋತೀನಿ. ಕಂಪ್ಲೀಟ್ ಆಮೇಲೆ ಕಂಪ್ಲೀಟ್ ಮಾಡಿಕೊಂಡು ಇದಕ್ಕೊಂದು ಅಂತ ಕುಚ್ಚು ಹಾಕ್ಕೊಂಡು ಆಮೇಲೆ ಹೇಗೆ ಕಾಣುತ್ತೆ ಅಂತ ತಿಳಿಸ್ಕೊಡ್ತೀನಿ. ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಕುಚ್ಚು ಕೂಡ ಕಟ್ಕೊಂಡಿದ್ದೀನಿ. ಇದು 150 ಎಳೆ, ಅಂದರೆ ಡಬಲ್ ಮಾಡಿದ್ರೆ 300 ಎಳೆ ಕುಚ್ಚು ಕಟ್ಕೊಂಡಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋದೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.